ಹೆಲೋ ಸ್ಟೂಡೆಂಟ್ಸ್. ನಾಳೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಲ್ಲಿ, ಅದರಲ್ಲೂ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಎಕ್ಸಾಮ್ ಇರ್ತಕ್ಕಂಥದ್ದು. ಈಗಾಗಲೇ ಫಿಸಿಕ್ಸ್ ಎಕ್ಸಾಮ್ಗೆ ಚೆನ್ನಾಗಿ ವಿದ್ಯಾರ್ಥಿಗಳು ಪ್ರಿಪೇರ್ ಆಗಿರ್ತೀರಾ. ಈ ವಿಡಿಯೋದಲ್ಲಿ ಇನ್ನಷ್ಟು ಇನ್ಫಾರ್ಮೇಷನನ್ನು ತಿಳ್ಕೊತಿದ್ದೀವಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಈ ಹಿಂದೆ ನಾನು ನಿಮಗೆ ಇನ್ಫಾರ್ಮೇಷನನ್ನು ನೀಡಿದರೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ನಾನು ನಿಮಗೆ ಕೊಟ್ಟಿದ್ದೆ. ಅದು ಸಹ ಪಾರ್ಟ್ ವೈಸ್. ಅದನ್ನು ಚೆನ್ನಾಗಿ ಪ್ರಿಪೇರ್ ಆದರೆ ಸಾಕಾಗುತ್ತೆ. ನಿಮಗೆ 60+ ಆರಾಮಾಗಿ ನೀವು ಸ್ಕೋರನ್ನು ಮಾಡ್ಬೋದಾಗಿರುತ್ತೆ. ಓಕೆನಾ. ಈ ವಿಡಿಯೋದಲ್ಲಿ ಲಾಸ್ಟ್ ಮಿನಿಟಲ್ಲಿ ಮೀನ್ಸ್ ಇವತ್ತು ನೀವು ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸನ್ನು ಚೆನ್ನಾಗಿ ರಿವಿಷನ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ತಿದ್ದೀನಿ. ಜೊತೆಗೆ ಈ ಹಿಂದೆ ನಾನು ಇನ್ಫಾರ್ಮೇಷನನ್ನು ನೀಡಿದ್ದೆ. ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ನಾನು MCQಸ್ಗೆ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನೀಡ್ತೀನಿ ಅಂತ ಹೇಳಿ. MCQಸ್ಗಳಿಗೆ ಸಂಬಂಧಪಟ್ಟಂಥ ಈ ವಿಡಿಯೋದಲ್ಲಿ ನಾವು ಟಾಪಿಕ್ಸ್ಗಳನ್ನು ಸಹ ಡಿಸ್ಕಸ್ ಮಾಡ್ತಿದ್ವಿ. ಓಕೆನಾ. ಮೊದಲಿಗೆ ಇವತ್ತು ಮೀನ್ಸ್ ನಾಳಿನ ಎಕ್ಸಾಮ್ ಇರ್ತಕ್ಕಂಥದ್ದು. ಇವತ್ತು ಲಾಸ್ಟ್ ಡೇ. ಏನೇನು ಇನ್ಫಾರ್ಮೇಷನ್ನ ನೀವು ಓದ್ಕೋಬೇಕು. ಮೊದಲಿಗೆ ಪಾರ್ಟ್ ಡಿ ಅಲ್ಲಿ ನೀವು 15 ಮಾರ್ಕ್ಸ್ಗೆ ಯಾವ್ದಾವ್ದು ಇಂಪಾರ್ಟೆಂಟ್ ಟಾಪಿಕ್ಸನ್ನು ಓದ್ಕೋಬೇಕು ಅಂತಂದ್ರೆ ಕರೆಂಟ್, ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಮತ್ತು ಸೆಮಿಕಂಡಕ್ಟರ್ಸ್. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ಗಳಿವು. ಓಕೆನಾ. ಪಾರ್ಟ್ ಡಿ ಅಲ್ಲಿ ಈ ಹಿಂದೆ ನಾನು ತಿಳಿಸಿದ್ದೆ, ಪಾರ್ಟ್ ಡಿ ಅಲ್ಲಿ ಯಾವ್ದಾವ್ದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ಸನ್ನು. ಲಾಸ್ಟ್ ಡೇ ಈ ಮೂರನ್ನು ಚೆನ್ನಾಗಿ ಪ್ರಿಪೇರ್ ಹಾಕ್ಕೊಳ್ಳಿ. ಅದನ್ನು ಪ್ರಿಪೇರ್ ಆಗಬೇಕು. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್, ಇನ್ನೂ ಸಹ ಯಾರಾದರೂ ನನಗೆ ತುಂಬ ಟಫ್ ಇದೆ, ಇನ್ನೂ ಸಹ ಪ್ರಿಪೇರ್ ಆಗಿಲ್ಲ ಅಂತಂದರೆ ನೀವು ಇಮಿಡಿಯೇಟ್ಲಿ ಇದನ್ನು ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಅಥವಾ ನಾನು ಎಲ್ಲ ಓದಿದ್ದೀನಿ ಅಂತಿದ್ರೆ ಇದನ್ನು ಚೆನ್ನಾಗಿ ರಿವೈಸ್ ಮಾಡ್ಕೊಳ್ಳಿ. ಓಕೆನಾ. ಆ್ಯಂಡ್ ನ್ಯೂಮರಿಕಲ್ಸಲ್ಲಿ ಅಫ್ಕೋರ್ಸ್ 10 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಯಾವುದು 2 ಇಂಪಾರ್ಟೆಂಟ್ ಅಂತಂದರೆ ಕರೆಂಟ್, ಎಲೆಕ್ಟ್ರಿಸಿಟಿ ಮತ್ತು AC ಕರೆಂಟ್. ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ನೆಕ್ಸ್ಟ್ ಪಾರ್ಟ್ ಸಿ ಅಲ್ಲಿ 15 ಮಾರ್ಕ್ಸ್ಗೆ ನಾವು ನೋಡಿದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಚಾಪ್ಟರು. ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಲ್ಸೋ. ಆ್ಯಂಡ್ ಮೂವಿಂಗ್ ಚಾರ್ಜಸ್, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಮಾಡರ್ನ್ ಫಿಸಿಕ್ಸ್. ಇಷ್ಟು ಟಾಪಿಕ್ಸ್ಗಳು ತುಂಬ ಇಂಪಾರ್ಟೆಂಟು. ಇದನ್ನು ಚೆನ್ನಾಗಿ ರಿವೈಸ್ ಮಾಡಿ. ಈ ಹಿಂದೆ ಎಲ್ಲ ಓದಿರ್ತೀರ, ಮತ್ತೊಮ್ಮೆ ಈ ಟಾಪಿಕ್ಸ್ಗಳನ್ನೆಲ್ಲ ಏನು ಮಾಡ್ತೀರಾ, ರಿವೈಸ್ ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಪಾರ್ಟ್ ಬಿ ಅಲ್ಲಿ ನಾವು 10 ಮಾರ್ಕ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಜಸ್ಟ್ ನೋಡಿದ್ರೆ EM ವೇವ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ತುಂಬ ಇಂಪಾರ್ಟೆಂಟ್. ಸೆಮಿಕಂಡಕ್ಟರ್ಸ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಪಾರ್ಟ್ ಬಿಗೆ ನೀವು ಇದನ್ನು ಚೆನ್ನಾಗಿ ರಿವೈಸ್ ಮಾಡ್ತೀರಿ. ಎಲ್ಲ ಓದಿರಬೇಕು, ಅದನ್ನೇ ಹೇಳಿದ್ನಲ್ಲ, ಜಸ್ಟ್ ರಿವೈಸ್ ಮಾಡ್ತೀರಿ. ಇದು ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಬಿ. ಓಕೆನಾ. ನಾವು ಪಾರ್ಟ್ ಎಗೆ ಸಂಬಂಧಪಟ್ಟಂಥ MCQಸ್ಗಳ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಿದ್ದೀವಿ. ಓಕೆನಾ. ನೋಡಿ, ನಾನು ಈ ಹಿಂದೆನೇ ಹೇಳಿದ್ದೆ ನಿಮಗೆ ಅಂತಂದರೆ MCQಸ್ಗಳು ಡೈರೆಕ್ಟಾಗಿ ಇದೇ ಕ್ವಶನ್ಸನ್ನು ಕೇಳ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲಿ ಬೇಕಾದ್ರೂ ಕ್ವಶನನ್ನು ರೈಸ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ನಿಮಗೆ ಏನಾಗಿರಬೇಕು, ಟಾಪಿಕ್ ಅನ್ನೋದನ್ನು ಚೆನ್ನಾಗಿ ಅರ್ಥ ಆಗಿರಬೇಕಾಗತ್ತೆ. ಕೆಲವೊಮ್ಮೆ ಹೇಳ್ತಾರೆ ಮೀನ್ಸ್ ಈ ರೀತಿ ಕ್ವಶನ್, ಇದೇ ಕ್ವಶನನ್ನು ಪ್ರಿಪೇರ್ ಆಗಿ ಅಂತ ಹೇಳಿ. ಆ ರೀತಿ ಆಗೋದಿಲ್ಲ. ಓಕೆನಾ. ಯಾಕೆಂತಂದರೆ ಫಿಸಿಕ್ಸಲ್ಲಿ ಕಾನ್ಸೆಪ್ಟ್ನ ಮೇಲೆ ಕೇಳ್ತಾರೆ. ಹೇಳಿದ್ನಲ್ಲ, 5 ಮಾರ್ಕ್ಸ್ ಕ್ವಶನ್ ಇರುತ್ತೆ ನೋಡಿ. 5 ಮಾರ್ಕ್ಸ್ ಕ್ವಶನನ್ನು MCQಗೂ ಸಹ ಆ್ಯಡ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದರಲ್ಲಿರ್ತಕ್ಕಂಥ ಯಾವುದೋ ಒಂದು ಟಾಪಿಕ್ನ ಮೇಲೆ ಇಲ್ಲಿ 1 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. 1 ಮಾರ್ಕ್ಸಿಗೆ ಕೇಳಬೇಕಾಗಿರ್ತಕ್ಕಂಥ ಕ್ವಶನನ್ನು 5 ಮಾರ್ಕ್ಸ್ ಸಹ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನೀಗ ನಿಮಗೆ ಕೆಲವು ಟಾಪಿಕ್ಸನ್ನು ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲಿಗೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ತುಂಬ ಇಂಪಾರ್ಟೆಂಟು. ಕಾನ್ಸೆಪ್ಟ್ ನೋಡ್ಕೊಳ್ಳಿ ಅಷ್ಟೇ. ಓಕೆನಾ. ಅದರಲ್ಲಿ ಏನೇನು ಅದರ ಪಾರ್ಟ್ಸ್, ಲೈಕ್ ಆ ಥರ. ಆ್ಯಂಡ್ SI ಯೂನಿಟ್ಸ್, ಎಲ್ಲ SI ಯೂನಿಟ್ಸ್ಗಳು ತುಂಬ ಇಂಪಾರ್ಟೆಂಟು. ಚೆನ್ನಾಗಿ ತಿಳ್ಕೊಳ್ಳಿ. ಪಕ್ಕಾ ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ಮಾಡಲ್ ಪೇಪರಲ್ಲಿ ಸಹ ಕೇಳಿದರೆ SI ಯೂನಿಟ್ ಮೇಲೆ ಕ್ವಶನನ್ನು. ನಿಮಗೂ ಸಹ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. SI ಯೂನಿಟ್ಸ್ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಆ್ಯಂಡ್ ಡೈಮೆನ್ಷನಲ್ ಫಾರ್ಮುಲಾ, ಎಲ್ಲದ್ರದ್ದು ಡೈಮೆನ್ಷನ್ ಫಾರ್ಮುಲಾಸ್ ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಡೈಪೋಲ್, ಎಲ್ಲ ಲಾಸ್ ಮೀನ್ಸ್ ಕೂಲಮ್ ಲಾ, ಗಾಸ್ ಲಾ, ಈ ಥರ ಎಲ್ಲ ಲಾಸ್ಗಳನ್ನು ಓದ್ಕೊಳ್ಳಿ. ಬಿಕಾಸ್ ಲಾಸ್ ಮೇಲೂ ಸಹ ಕ್ವಶನ್ಸನ್ನು ಕೇಳ್ತಾರೆ. ಆ್ಯಂಡ್ ಲಾಸ್ಗಳಿಗೆ ಸಂಬಂಧಪಟ್ಟಂತೆ ಕೆಲವು ಎಕ್ಸಾಂಪಲ್ಸ್ ಇರುತ್ತೆ, ಅದನ್ನು ಸಹ ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ 2 ಪಾಯಿಂಟ್ ಚಾರ್ಜಸ್ ಆ್ಯಂಡ್ ಪ್ರಾಪರ್ಟೀಸ್ನಲ್ಲಿ ರೈಟ್ ಸ್ಟೇಟ್ಮೆಂಟ್ ಯಾವುದು, ರಾಂಗ್ ಸ್ಟೇಟ್ಮೆಂಟು, ಈ ರೀತಿ ಫೈಂಡ್ ಔಟ್ ಮಾಡೋದು ಕೇಳ್ತಾರೆ. 4 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಯಾವುದು ಕರೆಕ್ಟ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟು ಅಥವಾ ಯಾವುದು ರಾಂಗ್ ಸ್ಟೇಟ್ಮೆಂಟು, ಅದನ್ನು ಫೈಂಡ್ ಔಟ್ ಮಾಡೋದು ಕೇಳ್ತಾರೆ. ದಟ್ ನೀವು ಅಂಥ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಂತಂದರೆ ಯು ಶುಡ್ ನೋ ದ ಪ್ರಾಪರ್ಟೀಸ್. ನಿಮಗೆ ಪ್ರಾಪರ್ಟೀಸ್ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಈ ಟಾಪಿಕನ್ನು ಸಹ ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ. ಆ್ಯಂಡ್ ಇನ್ನಷ್ಟು ಟಾಪಿಕ್ಸ್ ಇದೆ, ಅದು ನೆಕ್ಸ್ಟ್ ಸ್ಲೈಡಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಸ್ಲೈಡಲ್ಲಿ ಸಹ ನಾವೀಗ ತಿಳ್ಕೊತಾ ಹೋಗೋಣ ಬನ್ನಿ.
ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಲ್ಲೂ ಅಷ್ಟೇ ಕೇಳ್ತಾರೆ. ಆ್ಯಂಡ್ ಕೆಪಾಸಿಟೆನ್ಸ್ ತುಂಬ ಸರಿ ಜಾಸ್ತಿ ಕ್ವಶನ್ಸ್ ರೈಸ್ ಮಾಡ್ತಾರೆ ಕೆಪಾಸಿಟೆನ್ಸ್ ಆ್ಯಂಡ್ ಕೆಪಾಸಿಟರ್ಸ್ಗಳ ಮೇಲೆ, ನೋಡ್ಕೊಳ್ಳಿ. ಆ್ಯಂಡ್ ಎಲ್ಲ ಫಾರ್ಮುಲಾಸ್ ಯಾಕೆಂತಂದರೆ ಸಿಂಪಲ್ಲಾಗಿ ಕ್ವಶನ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಫಾರ್ಮುಲಾಸನ್ನು ನೋಡ್ಕೊಳ್ಳಿ. ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ, ಪೋಲಾರ್ ಡೈಎಲೆಕ್ಟ್ರಿಕ್ಸ್, ಸ್ಟೇಟ್ಮೆಂಟ್ಸ್, ಕೆಲವು ಸ್ಟೇಟ್ಮೆಂಟ್ಸನ್ನು ಕೊಡ್ತಾರೆ, ಅದು ಟ್ರೂ ಆರ್ ಫಾಲ್ಸ್ ಈ ಥರ ಕೇಳ್ತಾರೆ. ನೆಕ್ಸ್ಟ್ ಗ್ಯಾಲ್ವನೋಮೀಟರು, ಆಮೀಟರು, ಆ್ಯಂಡ್ ಕಿರ್ಚಾಫ್ ಲೂಪ್ ಸ್ಟೇಟ್ಮೆಂಟ್, ಆ್ಯಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್, ರೆಸಿಸ್ಟಿವಿಟಿ, ಆಂಪಿಯರ್ಸ್ ಸರ್ಕ್ಯೂಟ್ ಲಾ, ಮ್ಯಾಗ್ನೆಟಿಕ್ ಫೀಲ್ಡ್, ಇನ್ನರ್ ಆ್ಯಂಡ್ ಔಟರ್ ಲೂಪು, ಫೇಸ್ ಆ್ಯಂಗಲ್, ಪವರ್ ಫ್ಯಾಕ್ಟರ್, ಆ್ಯಂಡ್ ಟ್ರಾನ್ಸ್ಫಾರ್ಮರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಪ್ರೊಡಕ್ಷನ್ ಆ್ಯಂಡ್ ವೇವ್ ಲೆಂತ್ ರೇಂಜ್. ಸೊ ಇವುಗಳನ್ನೆಲ್ಲ ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಎಲ್ಲೋ ಹೇಳಿದ್ನ, ಆ್ಯಂಡ್ ಡೈಮೆನ್ಷನ್ ಫಾರ್ಮುಲಾಸ್ ಈ ಹಿಂದೆ ಹೇಳಿರ್ತಕ್ಕಂಥ ಸ್ಲೈಡಲ್ಲಿತ್ತು. ಡೈಮೆನ್ಷನ್ ಫಾರ್ಮುಲಾಸಲ್ಲಿ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅಂತಂದರೆ, ಈಗ ಕಾಲಮ್ 1 ಕಾಲಮ್ 2 ಓಕೆನಾ, ಸೊ ಆ ರೀತಿ ಸಹ ಕೇಳ್ತಾರೆ. ಬಿಕಾಸ್ ಈ ಕಡೆ ನೇಮ್ಸನ್ನು ಕೊಟ್ಬಿಟ್ಟು ಆ ಕಡೆ ಡೈಮೆನ್ಷನ್ ಫಾರ್ಮುಲಾಸನ್ನು ಕೊಡ್ತಾರೆ, ಅದನ್ನ ಮ್ಯಾಚ್ ಮಾಡಿ ಅದರ ಸಂಬಂಧಪಟ್ಟಂಥ ಆಪ್ಷನ್ಸ್ ಇರುತ್ತೆ. ಓಕೆನಾ, ನೀವು ಮಾಡೆಲ್ ಪೇಪರ್ ಚೆಕ್ ಮಾಡಿದ್ರೆ ಗೊತ್ತಿರುತ್ತೆ. ಆ್ಯಂಡ್ ಫಿಸಿಕ್ಸ್ನ ಮೋಸ್ಟ್ ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ ಪೇಪರ್ಸನ್ನು ನಾವು ಈಗಾಗಲೇ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಮಾಡೆಲ್ ಪೇಪರ್ಸನ್ನು ಒಂದ್ಸರಿ ಚೆಕ್ ಮಾಡಿ. ಈಗಾಗಲೇ ಎಲ್ಲರೂ ಸಹ ಚೆಕ್ ಮಾಡಿರ್ತೀರ, ಯಾಕಂದರೆ ಈಗಾಗಲೇ ನಾನು ನೀಡಿದ್ದೆ. ಆ್ಯಂಡ್ ಇನ್ನೂ ಸಹ ಯಾರಾದರೂ ಚೆಕ್ ಮಾಡದೇ ಇದ್ದರೆ ಟೆಲಿಗ್ರಾಮಲ್ಲಿದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟು ಟಾಪಿಕ್ಸ್ಗಳನ್ನು ಓದ್ಕೊಳ್ಳಿ. ಆ್ಯಂಡ್ ಇನ್ನೂ ಹಲವಾರಿದೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ. ಓಕೆನಾ, ಸೊ ಇವುಗಳ ಮೇಲೆ ಜನರಲಾಗಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಆ್ಯಂಡ್ ನ್ಯೂಮರಿಕಲ್ಸ್ ತುಂಬ ಇಂಪಾರ್ಟೆಂಟ್, 10 ಮಾರ್ಕ್ಸ್ ಸಿಗುತ್ತೆ. ಓಕೆನಾ, ಸೊ ಯು ಮಸ್ಟ್ ಆ್ಯಂಡ್ ಶುಡ್ಲಿ ಆನ್ಸರ್ ಮಾಡಿ ಅದನ್ನು. ಅದರಲ್ಲಿ ಏನು ಗೊತ್ತಾ, ನೀವು ಫಸ್ಟ್ ಯಾವ ರೀತಿ ಮೆಥಡ್ ಗೊತ್ತಿರಬೇಕು ನಿಮಗೆ. ಕ್ವಶನನ್ನು ಓದ್ತೀರಾ, ಕ್ವಶನ್ ಓದಿದ್ದಾದ್ಮೇಲೆ ಫಸ್ಟ್ ಗಿವನ್ ಏನು ಕೊಟ್ಟಿದ್ದಾರೋ ಅದನ್ನು ಬರೀರಿ ವಿತ್ ಯೂನಿಟ್ಸ್ ಇರಲೇಬೇಕು. ಬಿಕಾಸ್ ಮಾಸ್ ಇದ್ದರೆ ಎಷ್ಟು KGs ಅಂತ ಹೇಳಿ ಬರೀರಿ. ಆ್ಯಂಡ್ ಕರೆಂಟ್ ಇದ್ದರೆ ಅದಕ್ಕೆ, ಆ್ಯಂಡ್ ವೋಲ್ಟೇಜ್ ಎಷ್ಟಿದೆ ವಿತ್ ವೋಲ್ಟ್ಸ್ ಅಂತ ಹೇಳಿ ಬರಿಬೇಕಾಗುತ್ತೆ. ಆ ಥರ ಎಲ್ಲವನ್ನು ಸಹ ಐಡೆಂಟಿಫೈ ಮಾಡಬೇಕು ವಿತ್ ಯೂನಿಟ್ಸ್ ಮುಖಾಂತರ. ಆ್ಯಂಡ್ ದೆನ್ ನೆಕ್ಸ್ಟ್ ಫಾರ್ಮುಲಾ ಅಂತ ಹೇಳಿ ಮೆನ್ಷನ್ ಮಾಡಿ, ಏನು ಫಾರ್ಮುಲಾ ಇದೆಯೋ ಸೂಟೇಬಲ್ ಫಾರ್ಮುಲಾವನ್ನೇ ಬರೀರಿ. ಬಿಕಾಸ್ ಸ್ಟೆಪ್ಸ್ಗಳಿಗೂ ಸಹ ಮಾರ್ಕ್ಸ್ ಇರುತ್ತೆ. ಗಿವನ್ ಬರೆದ್ರೆ ಮಾರ್ಕ್ಸ್ ಇರುತ್ತೆ, ಫಾರ್ಮುಲಾವನ್ನು ಬರೆದ್ರೆ ಮಾರ್ಕ್ಸ್ ಇರುತ್ತೆ, ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಬರುತ್ತೆ, ಆ್ಯಂಡ್ ಫೈನಲ್ ಆನ್ಸರ್ ವಿತ್ ಯೂನಿಟ್, ಇಷ್ಟಕ್ಕೇ ಮಾರ್ಕ್ಸ್ ಇರ್ತಕ್ಕಂಥದ್ದು. ನೀವು ಬೇರೆ ಬೇರೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಗಿವನ್, ಫಾರ್ಮುಲಾ, ಸಬ್ಸ್ಟಿಟ್ಯೂಷನ್, ಫೈನಲ್ ಆನ್ಸರ್ ವಿತ್ ಅದರ ಯೂನಿಟ್. ಓಕೆನಾ, ಸೊ ಇಷ್ಟನ್ನು ಬರೆದ್ರೆ ಸಾಕಾಗುತ್ತೆ. ಅಫ್ಕೋರ್ಸ್ ಯು ಕ್ಯಾನ್ ಸ್ಕೋರ್ 5 out of 5 ಈಸಿಲಿ ಇನ್ ನ್ಯೂಮರಿಕಲ್ಸ್, ಬಟ್ ಎಲ್ಲ ಫಾರ್ಮುಲಾಸ್ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ವರ್ಕ್ಡ್ ಎಕ್ಸಾಂಪಲ್ಸ್, ಟೆಕ್ಸ್ಟ್ ಬುಕ್ನ ಎಕ್ಸಸೈಸಸಲ್ಲಿ ಇರುತ್ತಲ್ಲ ವರ್ಕ್ಡ್ ಎಕ್ಸಾಂಪಲ್ಸ್, ಅದು ಚೆನ್ನಾಗಿ ಓದ್ಕೊಂಡಿಬೇಕಾಗುತ್ತೆ. ಜಸ್ಟ್ ಒಂದ್ಸರಿ ನೋಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಕ್ಲಾಸಲ್ಲೂ ಸಹ ಮಾಡಿಸಿರ್ತಾರೆ, ಅದನ್ನೆಲ್ಲ ಓದ್ಕೊಳ್ಳಿ. ಆ್ಯಂಡ್ ಮಾಡೆಲ್ ಪೇಪರ್ಲಿರ್ತಕ್ಕಂತಹ ಎಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ, ಮಾಡೆಲ್ ಪೇಪರ್ಲಿರ್ತಕ್ಕಂಥದ್ದು ಎಲ್ಲ ನ್ಯೂಮರಿಕಲ್ಸನ್ನು ನೀವು ಒಂದು ನೋಟ್ಬುಕ್ಕಲ್ಲಿ ಕರೆಕ್ಟಾಗಿ ಸಾಲ್ವ್ ಮಾಡಿ. ಓಕೆನಾ, ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ. ಆ್ಯಂಡ್ ಯಾರು ಸಹ ಟೆನ್ಷನ್ ಮಾಡ್ಕೋಬೇಡಿ. ಆ್ಯಕ್ಚುಲಿ ತುಂಬ ಟ್ವಿಸ್ಟ್ ಏನು ಮಾಡೋದಿಲ್ಲ, ಕ್ವಶನ್ಸನ್ನು ಡೈರೆಕ್ಟಾಗಿ ಕೇಳ್ತಾರೆ. ಲಾಂಗ್ ಆನ್ಸರ್ಸ್ ಅದೆಲ್ಲ MCQs ಮೇ ಬಿ ಟ್ವಿಸ್ಟ್ ಮಾಡಿದ್ರೆ ಮಾಡ್ಬೋದು, ಇಲ್ಲಾಂತ ಜಸ್ಟ್ ಡೈರೆಕ್ಟಾಗಿ SI ಯೂನಿಟ್ಸು ಆ್ಯಂಡ್ ಲಾಸ್ ಆ್ಯಂಡ್ ಡೈಮೆನ್ಷನ್ ಫಾರ್ಮುಲಾಸ್ ಈ ರೀತಿಯ ಡೈರೆಕ್ಟಾಗಿರುತ್ತೆ. ಆ್ಯಂಡ್ ಸ್ಟೇಟ್ಮೆಂಟ್ಸ್ ಡೈರೆಕ್ಟಾಗೇ ಇರುತ್ತೆ, ತುಂಬ ಟ್ವಿಸ್ಟ್ ಏನು ಇರೋದಿಲ್ಲ ಫಿಸಿಕ್ಸಲ್ಲಿ. ಓಕೆನಾ, ಆಲ್ಮೋಸ್ಟ್ ಎಲ್ಲ ಡೈರೆಕ್ಟಾಗಿ ಕ್ವಶನ್ಸನ್ನು ಕೇಳಿರ್ತಾರೆ. ಈಸಿಯಾಗಿ ನೀವು ಆನ್ಸರನ್ನು ಬರಿಬೋದಾಗುತ್ತೆ. ಬಟ್ ನಿಮ್ಗೆ ಆನ್ಸರ್ ಗೊತ್ತಿದ್ದರೆ ಬರಿಬೋದು ಅಷ್ಟೇ, ಇಲ್ಲ ಅಂತಂದರೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಈಗಲೂ ಸಹ ಟೈಮ್ ಇದೆ. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ, ಸೊ ಥ್ಯಾಂಕ್ ಯು, ಬಾಯ್.